ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿ ಕಡಲೆ ಹಿಟ್ಟದ ಪಾಪಡ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನಾನು ಕಡಲೆ ಹಿಟ್ಟದ ಪಾಪಡ್ ಮಾಡಲಿಕ್ಕೆ ಒಂದು ಬೌಲ್ ಹಾಕೋತಾ ಇದ್ದೀನಿ ಇವಾಗ. ಹಾಗೆ ಇನ್ನೊಂದು ಬೌಲ್ ಕೂಡ ತೊಗೊಂಡಿದ್ದೀನಿ. ನಾನು ಎರಡು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಮೆಣಸು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ದಪ್ಪ ಆಗಿದೆ. ಮೆಣಸು ಹಾಕೋತಾ ಇದ್ದೀನಿ ನಾನು. ಖಾರ ಅದೆಲ್ಲ ಏನು ಹಾಕೊಳ್ಳಂಗಿಲ್ಲ. ಸ್ವಲ್ಪ ಓಂಕಾಳು ಸ್ವಲ್ಪ ಉಜ್ಬಿಟ್ಟು ಹಾಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಹಾಕೊಂತೀನಿ. ಆಮೇಲೆ ನೋಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಪಡ್ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಮಕ್ಕಳಿಗೆಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮ್ ಟೀ ಜೊತೆಗೂ ದೊಡ್ಡವ್ರಿಗೆ ಚೆನ್ನಾಗಿರ್ತದೆ ಇದು. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ತುಂಬ ಗಟ್ಟಿ ಕಲಿಸ್ಬೇಕಾಗುತ್ತೆ ಇದು. ಸ್ವಲ್ಪ ಒಂಚೂರು ಒಂದು ಸ್ಪೂನ್ ಎಣ್ಣೆ ಹಚ್ಚೋಣಂತೆ. ಸ್ವಲ್ಪ ನೆನಿಬೇಕಿದು. ಒಂದು ನಿಮಿಷ ಆಗಲಿ, ಆಮೇಲೆ ಎಣ್ಣೆ ಕಸ್ಕೊಳಕ್ಕೆ ಇಟ್ಕೊಳ್ಳೋಣ. ಒಂದು ಕಡೆ ಇಟ್ಕೊಳ್ಳೋಣ. ಕಡಲೆಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಆದರೂ ತೊಗೋಬೋದು. ಆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳೋಣ. ಎಣ್ಣೆ ಕಾಯಬೇಕು. ಸ್ವಲ್ಪ ಉರಿ ಜೋರಾಗಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋಗಂಟ 10 ನಿಮಿಷ ಆಗಿದೆ. ನೆನೆದಿದೆ ಹಿಟ್ಟು. ಚೆನ್ನಾಗಿ ಮಿಕ್ಕೊಳ್ಳೋಣ. ಸ್ವಲ್ಪ ತೆಗೆದ್ಬಿಡೋಣ. ಇವಾಗ ಯಾವ ಸೈಜ್ ಬೇಕು ಆ ಸೈಜು ಉಂಡೆಗಳು ಮಾಡ್ಕೊಳ್ಳೋಣ. ಇವಾಗ ಸೈಜ್ ಮಾಡ್ಕೊಂಡಿದ್ದೀನಿ. ಪೇಪರ್ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ಲಟ್ಸ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡೋಣ ನಾವು. ಈ ಪ್ಲಾಸ್ಟಿಕ್ ಪೇಪರ್ ಇದೆ ಇದು. ಈ ಪೇಪರ್ಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ. ಯಾಕಂದರೆ ಅದಕ್ಕೆ ಅಂಟಬಾರ್ದಂತ. ಈ ಥರ ಲಟ್ಸ್ಕೋಬೇಕಾಗುತ್ತೆ. ಇದು ಸ್ಪೂನ್ಲೇನೆ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಇದು ಹೋಲ್ಸ್ ಮಾಡಿಲ್ಲ ಅಂದರೆ ಉಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಈಗ ಹವಾಮಾನ ಸ್ವಲ್ಪ ಮಳೆ ಮೋಡ ಇದೆ ಅಲ್ವಾ, ಗರಿಯಾಗಿ ಬರೋಂಗಿಲ್ಲ ಇದು. ನೋಡಿ, ಇದರಲ್ಲೇ ಮಾಡ್ತಾಯಿದ್ವಿ.
ಜೋರಾಗಿ ಒತ್ಬಿಟ್ರೆ ಇದು ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ. ಇವಾಗ ಇದೇ ಥರನೇ ನಾನು ಎಲ್ಲನೂ ಮಾಡ್ಕೊತೀನಿ. ಇವಾಗ ಮತ್ತೆ ಹಿಟ್ಟಿದೆ ಅಲ್ವಾ, ಮತ್ತೆ ಮಾಡ್ಕೋಬೋದು ನಾವು. ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ. ಎಲ್ಲ ಇದೇ ಥರನೇ ಮಾಡ್ಕೊತೀನಿ ನಾನು. ಎಣ್ಣೆ ಕಾದಿದೆ, ಇವಾಗ ಹಾಕ್ಕೊಳ್ಳೋಣ ಒಂದೊಂದು. ಉರಿ ಮಿರೆ ಮೇಲೆ ಓಟ್ಕೋಬೇಕಾಗುತ್ತೆ. ಜೋರು ಇರಿಟ್ರೆ ಹೊತ್ತೋಗ್ಬಿಡ್ತದೆ ಅದು. ನೋಡಿ ಸ್ವಲ್ಪ ಬ್ರೌನಾಗಿ ಬರ್ತಾ ಇದೆ, ಆಗ್ತಾ ಇದೆ ತೆಗೆನ. ಇವಾಗ ಇಷ್ಟಾದರೆ ಸಾಕದು. ಭಾಳ ಬ್ರೌನಾಗಿ ತೆಗೆದ್ರೆ ಫುಲ್ ಒಂಥರ ಸೀದೋಗ್ಥರ ವಾಸನೆ ಬರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೋಧಿ ಹಿಟ್ಟದ ಪಾಪಡ್ ಹಾಕಿದ್ನಲ್ಲ ಫ್ರೆಂಡ್ಸ್, ಇದು ಕಡಲೆ ಹಿಟ್ಟದ ಪಾಪಡು. ಎಲ್ಲ ಇದೇ ಥರನೇ ಮಾಡ್ಕೊತೀನಿ ನಾನು. ಎಲ್ಲ ಆಗಿದೆ ಫ್ರೆಂಡ್ಸ್. ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಲ್ಲ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ಒಂದ್ಸಲ ಮಾಡಿಬಿಟ್ಟು ಇಟ್ಕೊಂಡ್ರೆ ಬಾಕ್ಸಿಗೆ ಹಾಕೊಂಡ್ರೆ ಒಂದು ತಿಂಗಳನ್ಗಟ್ಲೆ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ. ನೋಡೋದಲ್ಲ ಫ್ರೆಂಡ್ಸ್, ಕಡಲೆ ಹಿಟ್ಟು ಪಾಪಡ್ ಹೇಗೆ ಮನೇಲಿ ಮಾಡೋದಂತ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್